ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ SS ಫ್ಯಾಷನ್ ಟೆಕ್. ಇವತ್ತಿನ ವಿಡಿಯೋದಲ್ಲಿ ಮಷೀನಲ್ಲಿ ಹೇಗೆ ಓವರ್ಲ್ಯಾಕ್ ಮಾಡ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಅದು ನಾರ್ಮಲ್ ಮಷೀನಲ್ಲಿ ನಾನು ಹೇಗೆ ಓವರ್ಲ್ಯಾಕ್ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಪ್ರತಿಯೊಬ್ಬರ ಮನೆಯಲ್ಲೂ ಓವರ್ಲ್ಯಾಕ್ ಮಿಷಿನು ಇರೋದಿಲ್ಲ. ರೆಗ್ಯುಲರಾಗಿ ಹೊಲಿಯೋರಂಥ ಮನೆಯಲ್ಲಿ ಜಿಗ್ಜಾಗ್ ಮಿಷಿನಲ್ಲಿ ಓವರ್ಲ್ಯಾಕ್ ಮಾಡೋರು ಇರ್ತಾರೆ. ಓವರ್ಲ್ಯಾಕ್ ಮಿಷಿನ್ ಅಂತ ತೊಗೊಂಡು ಓವರ್ಲ್ಯಾಕ್ ಮಾಡಿ ಕೊಡ್ತಾರೆ. ಬಟ್ ನಾರ್ಮಲಾಗಿ ಯಾವಾಗೋ ಒಂದೊಂದ್ಸಲಿ ಹೊಲಿಯುವಂಥವ್ರು ಯಾವ ರೀತಿ ಮನೆಯಲ್ಲೇ ಓವರ್ಲ್ಯಾಕ್ ಮಾಡ್ಕೊಬೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ತಿಳ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ಪೀಸಸಲ್ಲಿ ನಿಮಗೆ ಈಸಿ ಆಗಲಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಯಾವ ರೀತಿ ಬ್ಲೌಸು ಮತ್ತು ಪ್ಯಾಂಟು ಮತ್ತು ಬೇರೆ ಬಟ್ಟೆ, ಇದು ಫ್ರಾಕು ಯಾವುದೇ ಆಗಿರ್ಬೋದು, ಓವರ್ಲ್ಯಾಕ್ನ ನಾವು ನಾರ್ಮಲ್ ಮಿಷಿನಲ್ಲೂ ಕೂಡ ಮಾಡ್ಬೋದು. ಬನ್ನಿ ಅದು ಹೇಗೆ ಅಂತ ಫಸ್ಟು ತಿಳ್ಕೊಳ್ಳೋಣ. ನಾನಿಲ್ಲಿ ವೈಟ್ ಥ್ರೆಡ್ನ ಯೂಸ್ ಮಾಡ್ತಾ ಇದ್ದೀನಿ. ನಾರ್ಮಲ್ಲಾಗಿ ವೈಟ್ ಥ್ರೆಡ್ಡನ್ನೇ ಓವರ್ಲ್ಯಾಕಿಗೆ ಯೂಸ್ ಮಾಡ್ತಾರೆ. ಹಾಗಾಗಿ ನಾನಿಲ್ಲಿ 2 ಪಾಯಿಂಟ್ ಗ್ಯಾಪಲ್ಲಿ ಹೊಲಿಗೆನ ಹಾಕೊತಾ ಇದ್ದೀನಿ. ಸೊ ಈ ರೀತಿ ಹೊಲಿಗೆ ಹಾಕೊಂಡ್ಮೇಲೆ ನಾವೀಗ ಸ್ಟಾರ್ಟಿಂಗು ನಮಗೆ ಎ ಶೇಪಲ್ಲೇ ಹೊಲಿಗೆ ಬರ್ತಾ ಹೋಗಬೇಕು. ಅದನ್ನು ಫಸ್ಟು ನೆನಪಲ್ಲಿ ಇಟ್ಕೊಳ್ಳಿ. ಈ ರೀತಿ ಫಸ್ಟು ತುದಿಗೆ ನಾವು ತಗೋಬೇಕು. ಸೊ ಆಮೇಲೆ ನಾವು ಎ ಶೇಪಲ್ಲಿ ಹೊಲಿಗೆ ಹಾಕೊತಾ ಹೋಗಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿ ಸೊ ನಾರ್ಮಲ್ಲಾಗಿ ಓವರ್ಲ್ಯಾಕು ಯಾವ ರೀತಿ ಬರುತ್ತೋ ಅದೇ ರೀತಿ ಬಂದಿದೆ. ಸೊ ನೋಡಿ, ಈಸಿಯಾಗಿ ನೀವು ಫಾಸ್ಟಾಗಿ ನಾರ್ಮಲ್ ಮಿಷಿನಲ್ಲೇ ಓವರ್ಲ್ಯಾಕ್ನ ಮಾಡ್ಕೊಬೋದು. ಜಸ್ಟ್ ಬಟ್ಟೆನ ನಾವು ಈ ರೀತಿ ಮೂವ್ ಮಾಡಬೇಕಷ್ಟೇ. ಹಿಂದೆ ಮುಂದೆ ಮಾಡ್ತಾಯಿದ್ರೆ ಅದು ಎ ಶೇಪಲ್ಲಿ ತಾನಾಗೆ ಬರುತ್ತೆ. ಬನ್ನಿ ಇನ್ನೊಂದ್ಸಲಿ ನಿಮಗೆ ತೋರಿಸ್ಕೊಡ್ತೀನಿ. ಈ ಕುದುರೆ ಏನಿದೆ ಇಲ್ಲಿ ಹಿಂದ್ಗಡೆ ಒಂದು ಕುದುರೆ ಏನಿದೆ ಅದನ್ನು ನಾವು ಎತ್ತಿಟ್ಕೊಂಡು ಹೀಗೆ ಬಟ್ಟೆನ ಮೂವ್ ಮಾಡ್ತಾ ಇದ್ರೆ ಸಾಕು, ಈಸಿಯಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ತುಂಬ ಈಸಿಯಾಗಿ ನಾವು ಓವರ್ಲ್ಯಾಕ್ನ ಮಾಡ್ಕೋಬೋದು. ಸ್ಟಾರ್ಟಿಂಗಲ್ಲಿ ಎಕ್ಸ್ಟ್ರಾ ಥ್ರೆಡ್ ಏನಿದೆ ಅದನ್ನು ರಿಮೂವ್ ಮಾಡಿದರೆ ನೆಕ್ಸ್ಟ್ ಅದು ಎಕ್ಸ್ಟ್ರಾ ಥ್ರೆಡ್ಸ್ ಅವೆಲ್ಲ ನೆಕ್ಸ್ಟು ಬರೋದಿಲ್ಲ. ಸೊ ಇದನ್ನು ಈ ಸ್ಟಿಚಿಂಗ್ ಏನಿದೆ ತುಂಬ ಫಾಸ್ಟಾಗಿ ಮಾಡ್ಕೋಬೋದು. ಆಮೇಲೆ ಇನ್ನೊಂದು ಸ್ಟಿಚಿಂಗು ನಾನು ಈಗ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ನೋಡೋದಕ್ಕೆ ಸೇಮ್ ಅದೇ ಫಿನಿಶಿಂಗ್ ಥರ ಕಾಣುತ್ತೆ. ಇದು ನಾರ್ಮಲ್ ಮಿಷಿನಲ್ಲಿ ಮಾಡಿರುವಂಥದ್ದು. ಈಗ ನೋಡಿ ಫ್ರೆಂಡ್, ಜಿಗ್ಜಾಗ್ ಮಿಷಿನಲ್ಲಿ ಯಾವ ರೀತಿ ಬಂದಿದೆಯೋ ಅದೇ ರೀತಿಯಲ್ಲೇ ಇದು ಕೂಡ ಫಿನಿಶಿಂಗು ಬಂದಿದೆ. ಇದು ಒರಿಜಿನಲ್ ಓವರ್ಲ್ಯಾಕು ಏನು ಬರುತ್ತಲ್ವ, ಇಷ್ಟೇ ದೊಡ್ಡ ಗ್ಯಾಪಲ್ಲಿ ಅದು ಬಂದಿರುತ್ತೆ. ಸೊ ಇದು ನಾರ್ಮಲ್ ಜಿಗ್ಜಾಗ್ ಮಿಷಿನ್ ಏನಿದೆ ಅದರಲ್ಲಿ ಮಾಡಿರುವಂಥ ಓವರ್ಲ್ಯಾಕ್ ಇದು.
ನೋಡಿ ಫ್ರೆಂಡ್ಸ್, ಈ ರೀತಿ ಇದು ಮೊದಲನೇ, ಇದು ನಾರ್ಮಲ್ ಮಿಷಿನಲ್ಲಿ ಹೊಲಿದಿರುವಂಥ ಮೊದಲನೇ ಸ್ಟೆಪ್ಪು. ಸೊ ನೆಕ್ಸ್ಟು ನಾನು ಎರಡನೇದು ತೋರಿಸ್ತೀನಿ ಈಗ. ನೋಡಿ ಫ್ರೆಂಡ್ಸ್, ಇದಕ್ಕೆ ನಾನೀಗ ನೆಕ್ಸ್ಟ್ ಮನೆಯಲ್ಲೇ ಹೇಗೆ ಓವರ್ಲಾಕ್ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಒಂದು ಬ್ಲೌಸ್ನ ನಾನು ತೊಗೊಂಡಿದ್ದೀನಿ. ಸೊ ಇಲ್ಲಿ ಓಪನ್ ಏನಿದೆ ಈ ರೀತಿ ಇದ್ದಾಗ ನಾವು 1/4 ಇಂಚಷ್ಟು ಫೋಲ್ಡ್ ಮಾಡ್ಕೋಬೇಕು. ಇದನ್ನು ಸೇಮ್ 1/4 ಇಂಚಷ್ಟು ಫೋಲ್ಡ್ ಮಾಡ್ಕೊಬೇಕು. ಎರಡೂ ಸಮ ಬರೋ ರೀತಿ ಮಡಿಸ್ಕೊಂಡು ನಾವು ಈ ರೀತಿ ಹೊಲಿಗೆನ ಹಾಕೋಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿ 1/4 ಇಂಚು ಫೋಲ್ಡ್ ಮಾಡಿ ಹೊಲಿಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿ ಹೊಲಿಯೋದ್ರಿಂದ ಮಷಿನ್ ಓವರ್ಲಾಕ್ ಮಾಡಿಸ್ಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ಹಾಗೆ ಫಿನಿಶಿಂಗ್ ಅನ್ನೋದು ನೀಟಾಗೂ ಕಾಣುತ್ತೆ. ಈ ರೀತಿ ಕೂಡ ಹೊಲ್ಕೊಬೋದು. ಇದು ಎರಡನೇ ವಿಧಾನ. ನೆಕ್ಸ್ಟು ಇನ್ನೊಂದು ದಾರ ಬಿಚ್ಕೊಳ್ದೆ ಇರೋ ಥರ ಏನು ಮಾಡಬೇಕು ಅಂತಂದರೆ, ಸೊ ಈ ರೀತಿ ಬಟ್ಟೆ ಏನಿರುತ್ತೆ ಅಲ್ಲಲ್ಲೇ ಈ ರೀತಿ ಸ್ಟಿಚ್ಚನ್ನು ಹೊಡಿಬೇಕು. ಆವಾಗ ಥ್ರೆಡ್ ಅನ್ನೋದು ಫುಲ್ಲು ಬಿಚ್ಕೊಳ್ಳೋದಿಲ್ಲ. ಸೊ ಈ ಮೆಥಡ್ ಕೂಡ ಸಾಮಾನ್ಯವಾಗಿ ಟೈಲರ್ಸು ಯೂಸ್ ಮಾಡ್ತಾರೆ. ಯಾಕೆ ಅಂದರೆ ಈಗ ಒಂದು ದಾರ ಬಿಚ್ಕೊಂತು ಅಂದರೆ ಸೊ ಇಲ್ಲಿಂದ ಇಲ್ಲಿ ಮಾತ್ರ ಬಿಚ್ಕೊಳುತ್ತೆ ಅಷ್ಟೇ, ಫುಲ್ಲು ಹಿಂಗೆ ಉದ್ದ ಬರೋದಿಲ್ಲ. ಇದು ಮೂರನೇ ವಿಧಾನ ಫ್ರೆಂಡ್ಸ್, ಇದು ಮೂರನೇ ವಿಧಾನ. ಸೊ ಯಾರಿಗೆ ಈ ವಿಡಿಯೋ ಇಷ್ಟ ಆಗ್ತಾ ಇದೆ, ಹಾಗೆ ಯೂಸ್ಫುಲ್ ಅಂತ ಅನ್ನಿಸ್ತಾ ಇದೆ, ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಂಡು ವಿಡಿಯೋಸ್ನ ಫುಲ್ಲು ನೋಡಿ, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ. ಯಾಕೆಂದರೆ ಅಲ್ಲಲ್ಲೇ ಟಿಪ್ಸ್ಗಳನ್ನು ನಾವು ಹೇಳ್ತಾ ಇರ್ತೀವಿ. ಹಾಗಾಗಿ ಹಿಂದಿನ ವಿಡಿಯೋದಲ್ಲೂ ಕೂಡ ನಾನು ಹ್ಯಾಂಡ್ ಓವರ್ಲಾಕ್ ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ. ಅದು ಸೇರಿ ಒಟ್ಟು 4 ಮೆಥಡು ಯೂಸ್ ಆಗುತ್ತೆ. ಈಗ ಇನ್ನೊಂದು ಮೆಥಡ್ ಕೂಡ ನಾನು ಹೇಳ್ಕೊಡ್ತೀನಿ. ಅದನ್ನು ಸ್ವಲ್ಪ ದಪ್ಪ ಅಂತ ಅನ್ನಿಸ್ಬೋದು, ಆದರೆ ಆ ಮೆಥಡ್ ಕೂಡ ಫಾಲೋ ಮಾಡ್ಬೋದು. ತೋರಿಸ್ತೀನಿ ಫ್ರೆಂಡ್ಸ್ ಈಗ. ನೋಡಿ ಫ್ರೆಂಡ್, ಇದನ್ನು ನಾವು ಸೈಡು ಈಗ ಓವರ್ಲಾಕು ಮಾಡಬೇಕು. ಸೊ ಇದು ಓವರ್ಲಾಕ್ ಮಾಡಬೇಕು ಅಂದಾಗ ನಾವು ಈ ರೀತಿ ಬಟ್ಟೆನ ಯೂಸ್ ಮಾಡಿ ಹೊಲ್ಕೋಬೋದು. ಬನ್ನಿ ತೋರಿಸ್ತೀನಿ. ಇಲ್ಲಿ 1/4 ಇಂಚಿಗೆ ನಾವು ಫಸ್ಟು ಹೊಲಿಗೆನ ಹಾಕೋಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿ ಹೊಲಿಗೆನ ಹಾಕೋಬೇಕು. ಸೊ ನಾವಿಲ್ಲಿ ಎಷ್ಟು ಬೇಕೋ ಅಷ್ಟು ಬಟ್ಟೆನ ಫೋಲ್ಡ್ ಮಾಡ್ಕೊಳ್ಳೋಣ ಫಸ್ಟು. ನೋಡಿ ಫ್ರೆಂಡ್ಸ್, ಇಷ್ಟು ಬಿಟ್ಟು ನಾನೀಗ ಹೊಲಿಗೆನ ಹಾಕೊತಾ ಇದ್ದೀನಿ. ಎಕ್ಸ್ಟ್ರಾ ಬಟ್ಟೆ ಏನಿದೆ ಅದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ಎಡ್ಜು ಕ್ಲೋಸ್ ಆಗಬೇಕೀಗ. ಸೊ ಇದು ಒಳಗಡೆ ನಾನು ಅದನ್ನು
ಬಿಟ್ಬಿಟ್ಟು ನೋಡಿ ಫ್ರೆಂಡ್ಸ್, ಈ ರೀತಿ ಹೊಲಿಯೋದ್ರಿಂದನೂ ಕೂಡ ಎಡ್ಜ್ ಅನ್ನೋದು ಬಿಚ್ಕೊಳೋದಿಲ್ಲ. ಸೊ ಈ ಮೆಥಡನ್ನಾದರೂ ಯೂಸ್ ಮಾಡ್ಬೋದು, ಈ ಮೆಥಡ್ ಆದರೂ ಯೂಸ್ ಮಾಡ್ಬೋದು. ಈ ಓವರ್ಲಾಕ್ ಆದರೂ ನೀವು ನಾರ್ಮಲ್ ಮಿಷಿನಲ್ಲಿ ಮಾಡ್ಕೋಬೋದು. ಅದೇ ರೀತಿ ಈ ಮೆಥಡನ್ನಾದರೂ ಯೂಸ್ ಮಾಡ್ಕೊಬೋದು. ಸೊ ಈ ವಿಡಿಯೋದಲ್ಲಿ ನಿಮಗೆ 4 ಥರ ತಿಳಿಸ್ಕೊಟ್ಟಿದ್ದೀನಿ. ಸೊ ಬಿಗಿನರ್ಸಿಗೆ ತುಂಬ ಯೂಸ್ಫುಲ್ ಆಗಿರುವಂಥ ವಿಡಿಯೋ. ಹಾಗೆ ಯಾರ್ಯಾರು ಹೊಸದಾಗಿ ಹೊಲಿಗೆನ ಕಲಿತು ಟೈಲರಿಂಗ್ ಮಾಡೋದಕ್ಕೆ ಶುರು ಮಾಡಿದಿರ ಅವರೆಲ್ಲರೂ ಕೂಡ ಈ 4 ಮೆಥಡನ್ನು ಯೂಸ್ ಮಾಡ್ಕೋಬೋದು. 1 2 3 ಹಾಗೆ ಇದು 4. ನೋಡಿ ಫ್ರೆಂಡ್ಸ್, 4 ವಿಧಾನಗಳನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಯಾರ್ಯಾರಿಗೆ ಇಷ್ಟ ಆಗಿದೆ ಈ ಮೆಥಡ್ಸು, ಪ್ಲೀಸ್ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.